ಬಳ್ಳಾರಿ ಜಿಲ್ಲೆಯಲ್ಲಿ ಸರಿಸುಮಾರು 4 ಶಾಸಕರು ಸಚಿವ ಸ್ಥಾನದ ರೇಸಲ್ಲಿದ್ದರು. ನಿರಂತರವಾಗಿ ಡೆಲ್ಲಿ ಕೂಡ ಹೋಗಿದ್ದರು. ತಾವು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ರಾ? ಖಂಡಿತವಾಗಿ ಇದೆಲ್ಲ ಒಂದು ಪ್ರಕ್ರಿಯೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಗಳು ಇವತ್ತೇನು ಸಾಮಾಜಿಕ ನ್ಯಾಯ ಅಂದರೆ ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದನ್ನು ಎತ್ತಿ ಹಿಡಿಯುವಂಥದ್ದು ಕೆಲಸ, ಅದು ಒಂದು ಏಕೈಕ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರು ಅರ್ಹರಿದ್ದಾರೆ. ಎಲ್ಲರೂ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅಂದರೆ ಆಡಳಿತ ಕೊಟ್ಟರೆ ನಡೆಸುವಂಥದ್ದು ಕಾರ್ಯಗಳಲ್ಲಿ ಒಳಗಿಸುವಂಥದ್ದನ್ನು ನಮ್ಮ ಶಾಸಕರಲ್ಲಿ ಎಲ್ಲ ಪ್ರಭಾವಿ ಎಲ್ಲ ಶಾಸಕರಿದ್ದಾರೆ. ಇವತ್ತು ಹಂಗಾಗಿ ಎಲ್ಲರ ಶಾಸಕರನ್ನೂ ಮಾಡೋಕ್ಕೆ ಬರಲ್ಲ. ಕೆಲವು ಸಂದರ್ಭದಲ್ಲಿ ನಮಗೆ ಇವತ್ತು ಲಿಮಿಟೇಷನ್ ಎಷ್ಟಿದೆ, 34 ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಾವು ಮಾಡೋದು 34 ಸಂಪುಟ ದರ್ಜೆ ಸಚಿವರನ್ನ. ಹಂಗಾಗಿಯೇ ಇವತ್ತು 33ರಲ್ಲಿನೇ ನಾವು ಕೊಡಬೇಕಾಗುತ್ತೆ. ನಾವು 140 ಜನ ಇದ್ದೀವಿ. ಆಸ್ಪಿರೆಂಟ್ಗಳು ತುಂಬ ಜಾಸ್ತಿ ಇರ್ತಾರೆ. ಆದರೆ ಇವತ್ತು ಎಲೆಕ್ಷನ್ಗಳು, ಆಮೇಲೆ ಸಾಮಾಜಿಕ ನ್ಯಾಯ ಮತ್ತು ಇನ್ನು ಬೇರೆ ಬೇರೆ ಕಾರಣಾಂತರಗಳನ್ನು ತೆಗೆದುಕೊಂಡು ಇವತ್ತು ಮಾನದಂಡಗಳನ್ನ ಇಟ್ಕೊಂಡು ಇವತ್ತು ಒಬ್ಬೊಬ್ಬರನ್ನು ಒಂದೊಂದು ಜಿಲ್ಲೆಯಿಂದ ಮಂತ್ರಿ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ 2 ಮಾಡಿದ್ದಾರೆ. ಅಲ್ಲಿನ ಮಾನದಂಡಗಳು ಯಾವ ರೀತಿ ಅದನ್ನು ನೋಡ್ಕೊತಿದ್ದಾರೆ. ಆ ಕಾರಣಕ್ಕಾಗಿಯೇ ಪ್ರತಿಯೊಬ್ಬರು ಕೂಡ ಇವತ್ತು ಆಸ್ಪಿರೆಂಟ್ಗಳಿದ್ದರು. ಯಾರು ಕೂಡ ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ, ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಇದನ್ನು ಗೊತ್ತಿಲ್ಲ. ನಮ್ಮ ಎಸ್ಪೆಷಲಿ ಬಳ್ಳಾರಿ ಜಿಲ್ಲೆಯಲ್ಲಿ, ಡಿವೈಡೆಡ್ ಬಳ್ಳಾರಿ ಜಿಲ್ಲೆಯಲ್ಲಿ, ಅನ್ಡಿವೈಡೆಡಲ್ಲೇ ಹೇಳ್ತೀನಿ ನಾನು, 2 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಬಳ್ಳಾರಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ. ಪ್ರತಿಯೊಬ್ಬ ಶಾಸಕರು ಅವತ್ತು ಅವ್ರವ್ರ ಪ್ರಯತ್ನ ಪ್ರಾರ್ಥನೆ ಇವನ್ನೆಲ್ಲ ಕೂಡ ನಮ್ಮ ಮುಖ್ಯಮಂತ್ರಿ ಅವರು ಹೇಳ್ತಾ ಇರ್ತಾರೆ. ಅವ್ರವ್ರ ಪ್ರಾರ್ಥನೆ, ಕೆಲವರಿಗೆ ಪ್ರಾರ್ಥನೆ ಫಲಿಸಿದೆ, ಕೆಲವರಿಗೆ ಪ್ರಯತ್ನ ಫಲಿಸಿದೆ. ಆ ಕಾರಣಕ್ಕಾಗಿಯೇ ಎಲ್ಲರನ್ನೂ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಶಾಸಕರು ಎಲ್ಲ ಯಾರೇ ಇದ್ದರೂ ಕೂಡ, ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ. ಇವತ್ತು ಮಂತ್ರಿ, ನನಗೆ 2ನೇ ಬಾರಿ ಮಂತ್ರಿ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಶಾಸಕರೆಲ್ಲ ಕೂಡ ಎಲ್ಲರೂ ಸಂತೋಷವಾಗಿದೆ, ಎಲ್ಲರೂ ಹ್ಯಾಪಿಯಾಗಿದ್ದೀವಿ. ಏನು ತೊಂದರೆ ಇಲ್ಲ. ನಮಗೇನಂದರೆ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು. ನಮ್ಮ ಮೂಲ ಕನಸು, ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಶಾಸಕರ ಒಂದು ಕನಸು, ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಅವ್ರವ್ರ ತಾಲೂಕುಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಮುಂದಿನ ದಿನಗಳು ಮತ್ತೊಮ್ಮೆ ಗೆದ್ದು ಬರಬೇಕು. ಮತ್ತೊಂದು 2028ರಲ್ಲಿ ಮತ್ತೆ ಸರ್ಕಾರ ತರಬೇಕು ಅನ್ನುವಂಥ ಒಂದು ಏನು ಚಪಲ ಇದೆಯಲ್ಲ, ಅದರಲ್ಲಿ ನಮ್ಮ ಶಾಸಕರೆಲ್ಲ ಕೂಡ, ನಮ್ಮ ಜಿಲ್ಲೆಯ ಶಾಸಕರು, ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಶಾಸಕರು ಮುಂಚೂಣಿಯಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಪ್ರತಿ ಬಾರಿನೂ ಕೂಡ ಹೇಳ್ತಾ ಇದ್ರಿ, ಬಳ್ಳಾರಿ ಜಿಲ್ಲೆಯ ಶಾಸಕರು ನಾವೆಲ್ಲ ಅಣ್ಣ ತಮ್ಮ ಥರ ಇದ್ದೇವೆ, ಒಗ್ಗಟ್ಟಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಇಟ್ಕೊಂಡು ಪ್ರತಿ ಬಾರಿ ಹೇಳ್ತಾ ಬಂದಿದ್ರಿ. ಇದೀಗ ಎಲ್ಲೋ ಒಂದು ಕಡೆ ಒಡೆದ ಮನೆ ಆಗಿದೆ ಕಾಂಗ್ರೆಸ್ ಅನ್ನೋದು ಚರ್ಚೆ ಇರುವಂಥದ್ದು ಸರ್. ಇಲ್ಲ, ಯಾವುದೇ ಕಾರಣಕ್ಕೂ ಮಾಧ್ಯಮದಲ್ಲಿ, ಆಮೇಲೆ ಈ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೆಲವು ಯುವಕರು ಅವ್ರಿಗೊಂದು ಹುಚ್ಚು, ಅಂದರೆ ನಮ್ಮ ಲೀಡ್ರು, ನನ್ನ ಫಾಲೋವರ್ ನಾನು ಆಗಬೇಕಂತೇಳಿ ಇನ್ನೊಬ್ಬ ಫಾಲೋವರ್, ಇದೊಂದು ಸಹಜ. ಇದು ಈ ಸ್ಥಿತಿಯಲ್ಲಿರುವಂಥದ್ದು ಸಹಜ. ಅದರಲ್ಲಿ ಯಾರೂ ಕೂಡ ಆ ರೀತಿಯಾದಂಥ ಕಾಂಪಿಟೇಷನ್ಗಳಿಲ್ಲ. ಕಾಂಪಿಟೇಷನ್ ಇದೆ ನಮ್ಮಲ್ಲಿ. ಕಾಂಪಿಟೇಷನ್ ಭಾಳ ಆರೋಗ್ಯಕರವಾದಂಥ ಒಂದು ಕಾಂಪಿಟೇಷನ್ ನಮ್ಮಲ್ಲಿ, ಹೆಲ್ದಿ ಕಾಂಪಿಟೇಷನ್ ನಮ್ಮಲ್ಲಿ. ಯಾವುದು ಕೂಡ ಭಾಳ ವೈರಲ್ ಆಗಿ ಹೋಗೋಂಥದ್ದನ್ನು ಯಾರಿಲ್ಲ. ನಾನು ಟ್ರೈ ಮಾಡ್ತೀನಿ. ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ ಡೆಲ್ಲಿಗೆ, ಒಟ್ಟಾಗಿ ಹೋಗಿ ಬಂದಿದ್ವಿ, ಒಟ್ಟಾಗಿ ಹೋಗಿ ನಾವು ಕೊಟ್ಟು ಬಂದಿದ್ವಿ. ಯಾರಿಗಾದರೂ ಕೊಟ್ಟರು ಕೂಡ ಅಂತೇಳಿ. ಕೆಲವು ಸಂದರ್ಭದಲ್ಲಿ ಕೆಲವರು ಎಲ್ಲರೂ ಕೊಡೋಕ್ಕಾಗಲ್ಲ ಅಂತೇಳಿ ಒಬ್ಬರು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಖುಷಿಯಾಗಿದ್ದೀವಿ. ನಾನು ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಜಿಲ್ಲೆಯ ಶಾಸಕರು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಇನ್ಕ್ಲೂಡಿಂಗ್ ನಮ್ಮ ಲೋಕಸಭೆಯ ಸದಸ್ಯರು ತುಕಾರಾಮ್ ಅವರು ಮತ್ತು ನಮ್ಮ ರಾಜ್ಯಸಭೆ ಸದಸ್ಯರಂಥ ನಾಸೀರ್ ಹುಸೇನ್ ಅವರು ಎಲ್ಲರೂ ಕೂಡ ಒಟ್ಟಾಗಿ, ನೀವು ನೋಡ್ತೀರಿ ಮುಂದಿನ ದಿನಗಳಲ್ಲಿ ನಾವೆಷ್ಟು ಒಗ್ಗಟ್ಟಲ್ಲಿ ಇರ್ತೀವಿ ಅಂತ ತಾವೇ ನೋಡ್ತೀರಿ. ಸರ್, ಈಗ ಮಿನಿಸ್ಟರ್ ಆಗಿ ಬಂದಿದ್ದರೆ ತಮ್ಮ ಮುಂದಿನ ಆಲೋಚನೆ, ಜಿಲ್ಲಾ ಅಭಿವೃದ್ಧಿ ಬಗ್ಗೆ ತಮ್ಮ ಆಲೋಚನೆಗಳೇನಿದ್ದಾವೆ, ಕನಸುಗಳೇನಿದ್ದಾವೆ? ತುಂಬ 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 ಇದ್ದಾವೆ. ನನಗೆ ಕಳೆದ 2 ವರ್ಷ ಈಗಾಗಲೇ ಕೂಡ ಕಾಲ ನನಗೆ ಕೈ ಕೊಟ್ಟುಬಿಡ್ತು. ಆದರೆ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿಯನ್ನು ಕನಸನ್ನು ನಾವೇ ವಿಶೇಷವಾದಂಥ ಕನಸುಗಳನ್ನು ಇಟ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವಿವತ್ತು ಎಷ್ಟೋ ಹಳೆಯ ಕಾಲದಲ್ಲಿ ಭಾಸ್ಕರ್ ನಾಯ್ಡು ಅವರು ಅಂತ MLA ಒಬ್ಬ ಡ್ರೈನೇಜ್ ಹಾಕಿದರು. ಅದನ್ನು ನಾವು ಇವತ್ತು ನೆನೆಸ್ತೀವಿ. ಅಂಥ ಕೆಲಸ ಮಾಡಬೇಕಂತೇಳಿ ನನ್ನ ಒಂದು ಅಭಿಪ್ರಾಯ ಇದೆ. ಇವತ್ತು ಬಳ್ಳಾರಿ ಜಿಲ್ಲೆಗೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು. ನಮ್ಮ ತಾಲೂಕಿಗೆ ಅಂತೇಳಿ ಎಂಟೈರ್ ಬಳ್ಳಾರಿ ಜಿಲ್ಲೆಗೆ ನಾವು ವಿಮಾನ ನಿಲ್ದಾಣ ತರಬೇಕು ಅಂದ್ಕೊಂಡಿದ್ದೀವಿ. ಕೆಲವು ರೋಡ್ಸ್ನ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಜೀನ್ಸ್ ಪಾರ್ಕ್ ನಾವು ತರಬೇಕು. ಇದೇ ಭಾಗದಲ್ಲಿ ನಾವು ಜೀನ್ಸ್ ಪಾರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ರಾಹುಲ್ ಗಾಂಧಿಯವರ ಒಂದು ಕನಸು ಜೀನ್ಸ್ ಪಾರ್ಕ್, ಅಪೀರಲ್ ಪಾರ್ಕ್ 5,000 ಕೋಟಿಯಲ್ಲಿ ನಾವು ಬಜೆಟಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಆರೋಗ್ಯಕ್ಕೆ ಕೊಡುವಂಥದ್ದು ಈಗಾಗಲೇ ಕೂಡ ಕ್ಯಾನ್ಸರ್ ಹಾಸ್ಪಿಟ್ಲ್ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ನಾವು ಕೊಡ್ತಾಯಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲೆ ಕೈಗಾರಿಕಾ ಪ್ರದೇಶವನ್ನು ಹೊಂದಿರುವಂಥ, ಭಾಳ ಫಲವತ್ತಾಗಿ ಹೊಂದಿರುವಂಥ ಪ್ರದೇಶ. ಇದರಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರೆ, ಏನು ಮಾಡಿದ್ರೆ ನಮ್ಮಿಂದ ಇಲ್ಲಿನ ಜನಕ್ಕೆ ಅನುಕೂಲ ಆಗುತ್ತೋ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮೆಲ್ಲರ ಶಾಸಕರ ಅಭಿಪ್ರಾಯ ಇದೆ. ಅದು ಈಗ ತಾವು ಮಿನಿಸ್ಟ್ರಿ ಕೊಟ್ಟರು ಕೂಡ ಬಿಜೆಪಿ ಟೀಕೆಗಳು ಸಾಕಷ್ಟು ಇರುವಂಥದ್ದು, ಅದ್ರ ಬಗ್ಗೆ ಹೇಳ್ತಾರೆ. BJP ಅವರು ಇವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡೋದೇ ಸಹಜ ಅಲ್ಲ. ಅದರಲ್ಲಿ ಹಿಂದೆ 2ನೇ ಮಾತಿಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದರೆ ಅವ್ರಿಗಿಂತ ಡಬಲ್ ಮಾಡ್ತಾಯಿದ್ವಿ ನಾವು. ಆದರೆ ನಾವೆಲ್ಲ ಹೆಲ್ದಿಯಾಗಿದೆ, ಯಾವುದು ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡು ನಾವು ಮಾಡ್ತಾಯಿದ್ವಿ.
ಆದರೆ ಇವತ್ತಿನ ವಿರೋಧ ಪಕ್ಷಗಳು ಹೆಂಗಾಗಿದೆ ಅಂದರೆ ನಾನು ಮುಂದೆ ಬಂದು ಟಿ ವಿಯಲ್ಲೂ ಒಂದು ಯಾವುದೋ ಕೊಡಬೇಕಪ್ಪ, ನಾನು ಕೊಡಬೇಕು, ನೀನು ಕೊಡಬೇಕು ಅಂತೇಳಿ ಅಧ್ಯಕ್ಷರೊಂದು ಕೊಟ್ಟರೆ ಇನ್ನೊಬ್ಬ ವಿರೋಧ ಪಕ್ಷ ನಾಯಕರು ಇನ್ನೊಂದು ಕೊಡ್ತಾರೆ, ಇನ್ನೊಬ್ಬರು ಕೊಟ್ಟರೆ ಇನ್ನೊಬ್ಬ MLA ಅವರು ಇನ್ನೊಂದು ಕೊಡ್ತಾರೆ, ಇನ್ನೊಬ್ಬ ಫಸ್ಟ್ ಟೈಮರ್ MLA ಇನ್ನೊಂದು ಟೈಪ್ ಕೊಡ್ತಾರೆ. ನಾನು ನಮ್ಮ ಹೈಕಮಾಂಡಿಗೆ ನಾನು ತೋರಿಸ್ಬೇಕಪ್ಪ, ನಾನು ಕಾಂಗ್ರೆಸ್ನ ಬೆಳೆಸ್ತಾ ಇದ್ದೀನಿ, ಅವ್ರ ಶಾಸಕರಿಗೆ ಮಸಿ ಬೆಳೀತಾ ಇದ್ದೀನಿ. ಎಷ್ಟು ಮಸಿ ಬೆಳೆದು ಬಂದರೆ ಅಷ್ಟು ಅವ್ರಿಗೆ ರ್ಯಾಂಕಿಂಗಲ್ಲಿ BJPಯಲ್ಲಿ. ನಮ್ಮ ಕಾಂಗ್ರೆಸ್ ಶಾಸಕರ ಮೇಲೆ ಎಷ್ಟು ಗೂಬೆ ಕೂರಿಸಿದ್ರೆ, ಸುಳ್ಳು ನಿಜ ಅಲ್ಲ, ಸುಳ್ಳನ್ನು ಗೂಬೆ ಕೂರಿಸಿದ್ರೆ ಅವ್ರಿಗೊಂದು ಅಲ್ಲಿ ರಿವಾರ್ಡ್. ಆ ಕಲ್ಚರ್ನ ಇಟ್ಕೊಂಡು ಇವತ್ತು ಆ ಪರಿಸ್ಥಿತಿಯನ್ನು, ಆ ಸಂಸ್ಕೃತಿಯನ್ನು ಇಟ್ಕೊಂಡು ಇವತ್ತು BJP ಪಕ್ಷದವರು ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಾಯಿದ್ರೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಮೇಲೆ ಮಾಡ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾರೆ, ನಮ್ಮ ಹೈಕಮಾಂಡ್ ಮೇಲೆ ಮಾಡ್ತಾರೆ. ಇವನ್ನೆಲ್ಲ ನೋಡ್ತಾ ಇದ್ದರೆ ನಾವು ಇದನ್ನೆಲ್ಲ ಕೇರ್ ಮಾಡೋದಿಲ್ಲ. ನಾವು ಯಾರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದವರು, ನಮ್ಮ ದೃಷ್ಟಿ ಏನಿದೆ ಅಭಿವೃದ್ಧಿ ಕ್ಷೇತ್ರದ, ನಮ್ಮ ರಾಜ್ಯದ ಜನತೆಗೆ ಕೊಟ್ಟ ಭರವಸೆಗಳನ್ನು ಯಾವ ರೀತಿ ಕೊಟ್ಟಿದ್ದೀವೋ, ಕೊಟ್ಟ ಭರವಸೆಗಳನ್ನು ಏನು ಕೊಟ್ಟಿದ್ದೀವೋ, 5 ಗ್ಯಾರಂಟಿಗಳನ್ನು ಕಟ್ಟ ಕಡೆಯ ವ್ಯಕ್ತಿ ಕೂಡ ಸೇರಬೇಕನ್ನುವಂಥದ್ದು ವಿಚಾರವನ್ನು ನಮ್ಮ ಸಂಕಲ್ಪ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಗ್ಯಾರಂಟಿಗಳ ಬಗ್ಗೆ ಕೂಡ ನಮ್ಮಲ್ಲಿ ಜನಗಳಲ್ಲಿ ಭಾಳಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ನಾವು ಇವತ್ತು ಸರ್ಕಾರವನ್ನು ಪ್ರಶ್ನೆ 2022 ಚುನಾವಣೆ ಹೇಗೆ ನೋಡ್ತೀರಾ ತಾವು? ಒಕ್ಕಟ್ಟಾಗಿ 2022 ಚುನಾವಣೆ ಹೇಗೆ ನೋಡ್ತೀರಾ? ನೀವು ಬರೆದು ಇಟ್ಕೊಳ್ಳಿ, 165 ಸೀಟ್ ನಾವು ತರ್ತೀವಿ. ಇದಿಷ್ಟು ಮಿನಿಸ್ಟರ್ ನಾಗೇಂದ್ರ ಮಾತಾಗಿರೋದು. ಅಂದರೆ ಪ್ರಮುಖವಾಗಿ 2022 ಚುನಾವಣೆಯನ್ನು ಕೂಡ ನಾವು ಗೆಲ್ತೇವೆ ಅನ್ನೋದು ಕೂಡ ಭರವಸೆಯನ್ನು ಕೊಡ್ತಾ ಇರುವಂಥದ್ದು. ವಿರೋಧ ಪಕ್ಷದವರು ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೂ ಕೂಡ ನಾವು ಅದನ್ನು ಎದುರಿಸ್ತೇವೆ. ಜಿಲ್ಲೆಯ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿಗೆ ನಾವು ಹೋರಾಟವನ್ನು ಮಾಡ್ತೀವಿ, ಅಭಿವೃದ್ಧಿ ಮಾಡೇ ಮಾಡ್ತೀವಿ ಅನ್ನೋದನ್ನು ಕೂಡ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ, ಟಿವಿ 9 ಬಳ್ಳಾರಿ.